ರೈತರ ಹಿತ ಕಾಯುವ ಸಲುವಾಗಿ ಭಾರತೀಯ ಕಿಸಾನ್ ಸಂಘ ಗ್ರಾಮ ಮಟ್ಟದಲ್ಲಿ ಹೊಸದಾಗಿ 1 ಲಕ್ಷ ಸಮಿತಿಗಳನ್ನು ರಚಿಸುವ ಉದ್ದೇಶ ಹೊಂದಿದೆ ಎಂದು ಸಂಘದ ರಾಜ್ಯ ಪದಾಧಿಕಾರಿ ಯೋಗೇಂದ್ರ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 2024ರಿಂದ 27ರವರೆಗೆ 3 ವರ್ಷದ ಅವಧಿಗೆ 80 ಲಕ್ಷ ರೈತರ ಸದಸ್ಯತ್ವ ಹೊಂದಿರುವ ದೊಡ್ಡ ಸಂಘಟನೆಯಾಗಿದೆ. ರಾಷ್ಟ್ರೀಯ, ರಾಜ್ಯ, ಪ್ರಾಂತೀಯ, ಜಿಲ್ಲೆ ಮತ್ತು ತಾಲೂಕು ಸಮಿತಿಗಳನ್ನು ಒಳಗೊಂಡಿದೆ. ತಾಲೂಕಿನಲ್ಲಿ ಹೊಸದಾಗಿ ಸಮಿತಿ ರಚಿಸಿದ್ದು ಗೌರವಾಧ್ಯಕ್ಷರಾಗಿ ಎಸ್.ವಿ. ಯೋಗಣ್ಣ, ಅಧ್ಯಕ್ಷರಾಗಿ ಬಿ.ಸಿ. ರವಿ, ಕಾರ್ಯಾಧ್ಯಕ್ಷ ಮಲ್ಲಪ್ಪನಹಳ್ಳಿ ವೀರೇಂದ್ರ, ಉಪಾಧ್ಯಕ್ಷರಾಗಿ ಹಾನಗಲ್ ಜಗನ್ನಾಥ್, ಕಾರ್ಯದರ್ಶಿಯಾಗಿ ಸೌಭಾಗ್ಯ ಅವರನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದರು. ಸಮಿತಿ ಇತ್ತು, ಅದನ್ನು ಈಗ ಪುನರ್ರಚನೆ ಮಾಡಿದ್ದೀವಿ. ಅದರ ಭಾಗವಾಗಿ ಈಗ ಪದಾಧಿಕಾರಿಗಳನ್ನ ಸಂಬಂಧಪಟ್ಟಂತೆ ಹೇಳಿದ್ದೀನಿ. ಪ್ರತಿ ರೈತನು ನಮ್ಮ ನೇತಾರ ಅನ್ನೋ ಘೋಷಣೆಯೊಂದಿಗೆ ಸಮೃದ್ಧ ಗ್ರಾಮ ಮತ್ತು ಸಮೃದ್ಧ ಸ್ವಾಭಿಮಾನಿ ಭಾರತ ಹೆಸರಿನಲ್ಲಿ ಪ್ರತಿ ರೈತರು ನಮ್ಮ ನಾಯಕ, ಸಮೃದ್ಧಿ, ಸ್ವಾವಲಂಬಿ, ಸಂಪರ್ಕ, ಗ್ರಾಮ, ಸಮರ್ಥ ಭಾರತ ಧ್ಯೇಯದೊಂದಿಗೆ ನಾವು ಕೆಲಸ ನಿರ್ವಹಿಸ್ತಾ ಇದ್ದೀವಿ. ನಮ್ದು ಮುಖ್ಯ ಬೇಡಿಕೆ ಏನಂತಂದ್ರೆ ಗ್ರಾಮಗಳು ಉದ್ಧಾರ ಆದ್ರೆ, ರೈತರು ಸುಭಿಕ್ಷವಾಗಿದ್ರೆ ದೇಶ ಉದ್ಧಾರ ಆಗುತ್ತೆ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದೀವಿ. ನಾವು ಸಾಕಷ್ಟು ಹೋರಾಟಗಳನ್ನ ಇಲ್ಲಿ ತನಕ ಮಾಡಿದೀವಿ. ಈಗ ನಮ್ದು ಮುಖ್ಯ ಬೇಡಿಕೆ ಇರೋದು ರೈತರಿಗೆ ಬೆಂಬಲ ಬೆಲೆ ಇಲ್ಲ, ಮಿನಿಮಮ್ ಸೇಲ್ಸ್ ಪ್ರೈಸ್ ಅಲ್ಲ ನಾವು ಕೇಳ್ತಿರೋದು. ವೈಜ್ಞಾನಿಕವಾಗಿ ಲಾಭದಾಯಕ ಬೆಲೆಯನ್ನ ಕೊಡಿ ರೈತರ ಪ್ರಾಡಕ್ಟ್ಸ್ಗೆ. ಸಮಿತಿಯ ಗೌರವಾಧ್ಯಕ್ಷ ಎಸ್.ವಿ. ಯೋಗಣ್ಣ ಮಾತನಾಡಿ, ರೈತ ಸಂಘಟನೆಗಳು ಹಲವಾರು ಬಣಗಳಾಗಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿದ್ದು ಕೆಲವು ಕಡೆ ಅಧಿಕಾರಿಗಳಿಗೆ ಇರಿಸುಮುರುಸು ಉಂಟಾಗುತ್ತಿದೆ. ಈ ಬಗ್ಗೆ ಕಾರ್ಯಾಂಗ ಎಚ್ಚೆತ್ತುಕೊಳ್ಳಬೇಕು. ಸಾಮೂಹಿಕ ನಾಯಕತ್ವದ ಹೆಸರಿನಲ್ಲಿ ಬದಲಾವಣೆ ತರಲು ಸಾಧ್ಯವಿಲ್ಲ ಎಂದರು. ರೈತ ಸಂಘದ ಹೋರಾಟಗಳಿಗೂ ಇಂದು ರಾಜ್ಯದಲ್ಲಿ ನಡ್ಕೊಳ್ತಾ ಇರೋ ರೈತ ಸಂಘದ ಹೋರಾಟಗಳಿಗೂ ಸಾಕಷ್ಟು ವ್ಯತ್ಯಾಸಗಳನ್ನ ಕಂಡರು. ಸಾಕಷ್ಟು ಬಣಗಳಾಗಿ ಸಾಮೂಹಿಕ ನಾಯಕತ್ವ, ಬಾಬಾಗೌಡ ಪಾಟೀಲ್, ಪುಟ್ಟಣ್ಣಯ್ಯ, ನಂಜುಂಡಸ್ವಾಮಿ ಅವರು, ಮತ್ತೆ ಕುರುಬೂರು ಶಾಂತಕುಮಾರ್, ಈ ತರ, ಮತ್ತೆ ಕೋಡಿಹಳ್ಳಿ, ಸಾಕಷ್ಟು ಬಣಗಳಾಗಿ ಸಾಮೂಹಿಕ ನಾಯಕತ್ವ ಅಂತೇಳಿ ಒಡೆದು ಛಿದ್ರ ಆಗಿ ಒಂದೊಂದು ಪ್ರಾಂತ್ಯಕ್ಕೆ ಒಂದೊಂದು ರೈತ ಸಂಘಗಳು ಒಡ್ಕೊಂಡು ಮಾಡಿಕೊಂಡವು. ಇದನ್ನು ಮನಗಂಡಂತ ನಾವು ಸಹಿತ 10 ವರ್ಷ ಕೆಲಸ ಮಾಡಿ ಸಾಮೂಹಿಕ ನಾಯಕತ್ವದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಇಲ್ಲ. ಏಕ ವ್ಯಕ್ತಿ ಅಧ್ಯಕ್ಷ ಆಗ್ಬೇಕು ರಾಜ್ಯದಲ್ಲಿ ಅಂತೇಳಿ ನಾವು ಸಾಕಷ್ಟು ಒಂದ್ ಕಡೆ ಕರ್ನಾಟಕ ಸಂಘದ ಮಂಜೇಗೌಡ, ಜಗನ್ನಾಥ್, ಸೌಭಾಗ್ಯ, ಮಲ್ಲಿಪಟ್ಟಣ ಹೋಬಳಿ ಘಟಕದ ಅಧ್ಯಕ್ಷ ಎಚ್.ಎಸ್. ಸಂಜು, ಕಾರ್ಯಾಧ್ಯಕ್ಷ ದಶರಥ, ಕೊಣನೂರು ಹೋಬಳಿ ಘಟಕದ ಉಪಾಧ್ಯಕ್ಷ ಪ್ರದೀಪ್ ಸುದ್ದಿಗೋಷ್ಠಿಯಲ್ಲಿದ್ದರು.